ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಯೂಟಿಫುಲ್ ಮಿನಿ ವ್ಲಾಗ್. ಸೊ ಇದು ಬಂದು ಯುಗಾದಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಆಲ್ರೆಡಿ ಡೀಟೇಲ್ಡ್ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇನ್ನು ಹಬ್ಬಕ್ಕೆ ಶಾಪಿಂಗ್ ಎಲ್ಲ ಇರುತ್ತಲ್ವಾ, ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆ್ಯಂಡ್ ಎಲ್ಲದನ್ನು ನೋಡಿ ಡಿಕ್ಲಟರ್ ಮಾಡಿ ಎತ್ತಿಡ್ತಿದ್ದೆ. ಸೊ ನೆಕ್ಸ್ಟ್ ದಿನ ಹಬ್ಬದ ದಿನ ಯಾವುದೇ ಥರ ಕನ್ಫ್ಯೂಷನ್ಸ್ ಇರಬಾರ್ದು ಅಂತ ಅಂದ್ಬಿಟ್ಟು ಜಸ್ಟ್ ಬೆಳಗ್ಗೆ ಎದ್ದು ಕ್ಲೀನ್ ಮಾಡಿ ಪೂಜೆ ಮಾಡೋದಷ್ಟೇ ಇಟ್ಕೋತೀನಿ, ಬೇರೆ ಏನು ಕೆಲಸನೂ ಇಟ್ಕೊಳಲ್ಲ ಹಬ್ಬದ ದಿನ. ಆ್ಯಂಡ್ ಅಡುಗೆ ಮಾಡೋದ್ರಲ್ಲೇ ಅರ್ಧ ಟೈಮ್ ಹೋಗ್ಬಿಡುತ್ತಲ್ವಾ, ಸೊ ಅದಕ್ಕೆ ಹಿಂದಿನ ದಿನವೇ ಪೂರ್ತಿ ಪ್ರೆಪ್ ಅನ್ನೋದು ಮಾಡ್ಕೊಂಡು ಬಿಡ್ತೀನಿ. ಸೊ ಇದು ಸಹ ಬೇಗನೆ ಮುಗೀತು. ಆ್ಯಂಡ್ ಬೇಳೆನೆಲ್ಲ ಬೇಯಕ್ಕಿಟ್ಟಿದ್ದೆ. ಯುಗಾದಿ ಅಂತ ಅಂದ್ರೇ ಬೇಳೆ ಒಬ್ಬಟ್ಟು ಇಂಪಾರ್ಟೆಂಟ್ ಅಲ್ವಾ, ಸೊ ಅದನ್ನು ಮಾಡಿಕೊಂಡೆ. ಈ ರೆಸಿಪಿನ ತುಂಬ ಸಲ ತೋರಿಸಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ, ಇಂಟ್ರೆಸ್ಟ್ ಇರೋರು ಹೋಗಿ ಹಳೆ ವೀಡಿಯೋಸ್ನ ಚೆಕ್ ಮಾಡ್ಬೋದು. ಸೊ ಇದರಲ್ಲೇನು ರೆಸಿಪೀಸ್ನ ನಾನು ಶೂಟ್ ಮಾಡ್ಕೊಂಡಿಲ್ಲ. ಸೊ ಎಲ್ಲದನ್ನು ನೀಟಾಗಿ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ಸೊ ಬೆಳಗ್ಗೆ ಫ್ರೆಶ್ಶಾಗಿ ಹೋಳಿಗೆನ ಮಾಡ್ಕೊಳ್ಬೋದು ಅಂತಂದ್ಬಿಟ್ಟು. ಆ್ಯಂಡ್ ಹೂರಣ ಸಹ ನೋಡಿ, ಒಂದು ಟಿಪ್ ಹೇಳ್ಕೊಡ್ಬೇಕು ಅಂತಂದರೆ, ಈ ಥರ ಸಾಫ್ಟಾಗಿರಬೇಕಾದ್ರೆ ನೀವು ಸ್ವಲ್ಪ ಫ್ರಿಜ್ಜಲ್ಲಿ ಸೆಟ್ಟಿಂಗ್ ಇಟ್ಟರೆ ಅದು ಗಟ್ಟಿ ಆಗಿಬಿಡುತ್ತೆ. ಆ್ಯಂಡ್ ಸೊ ಕಣ್ಕ ಸಹ ರೆಡಿ ಆಯಿತು, ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು. ಸೈಮಲ್ಟೇನಿಯಸ್ ಆಗಿ ನೈಟ್ ಡಿನ್ನರ್ ಮಾಡಲೇಬೇಕಲ್ವ, ಅದಕ್ಕೂ ಸಹ ಸಾಂಬಾರು ಮಾಡಿಕೊಂಡು ಅನ್ನನ ಮಾಡಿಕೊಂಡೆ. ತಿಂದು ಹೂವನ್ನೆಲ್ಲ ಪೋಣಿಸ್ಬೇಕು ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಆ್ಯಂಡ್ ಹಾಗೆ ತೋರಣನೂ ಸಹ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಅದನ್ನು ಮಾಡಿಕೊಂಡೆ. ಸೊ ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಬಾಯ್.